ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಹಳ್ಳಿ ಶಾಲೆಯಿಂದ ಓದಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಕಷ್ಟ ಸುಖ ನೋಡಿ ಬಂದವರಿಗೆ ಸಮಾಜದ ಕಷ್ಟ ಅರ್ಥ ಆಗುತ್ತೆ. ಆತ್ಮಗೌರವವನ್ನು ನಾನು ರಕ್ಷಣೆ ಮಾಡ್ತೀನಿ ಅನ್ನೋ ಒಂದು ಮಾತು ಉದಯ್ ಸಿಂಗ್ ಹೇಳಿದಾರಲ್ಲ, ಅದು ನನಗೆ ಬಹಳ ಇಂಪಾರ್ಟೆಂಟ್. ಒಬ್ಬ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ತುಂಬಾ ವಿಚಾರಗಳು ಬೇಕಿಲ್ಲ, ಒಂದೇ ಒಂದು ಮಾತು. ನನಗೇನು ಖುಷಿ ಅಂದ್ರೆ ಅವರು ನಂತರನೇ ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಹಳ್ಳಿ ಶಾಲೆಯಿಂದ ಓದಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಈ ಮಾತನ್ನು ಯಾಕೆ ಜ್ಞಾಪಿಸ್ತೀನಿ ಅಂದ್ರೆ, ಆ ಸಾಮಾಜಿಕ ಜವಾಬ್ದಾರಿ ನಿಮ್ಮಲ್ಲಿ ಬಹಳ ಜನ ಅದೇ ರೀತಿಯಿಂದ ಬಂದಿರ್ತೀರಿ. ನನಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅಂದ್ರೆ, ಈ ರೀತಿ ಬ್ಯಾಕ್ಗ್ರೌಂಡ್ ಇಂದ ಕಷ್ಟ ಸುಖ ನೋಡಿ ಬಂದವರಿಗೆ ಸಮಾಜದ ಕಷ್ಟ ಅರ್ಥ ಆಗುತ್ತೆ. ಬಟ್ ಇದು ಅಪ್ಪರ್ ಹೌಸ್ ಸೆಲೆಕ್ಷನ್. ಸೊ ಹಂಗಾಗಿ ಇದಕ್ಕೋಸ್ಕರ ಪದವೀಧರರಿಗೋಸ್ಕರ ಒಂದು ಕ್ಯಾಂಡಿಡೇಟು, ಟೀಚರ್ಸ್ಗೋಸ್ಕರ ಒಂದು ಕ್ಯಾಂಡಿಡೇಟ್, ಈ ರೀತಿ ಇರೋವಾಗ ಪದವೀಧರರ ಆತ್ಮಗೌರವವನ್ನು ನಾನು ರಕ್ಷಣೆ ಮಾಡ್ತೀನಿ ಅನ್ನೋ ಒಂದು ಮಾತು ಉದಯ್ ಸಿಂಗ್ ಹೇಳಿದಾರಲ್ಲ, ಅದು ನನಗೆ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಎದ್ದೋಗೋದು ಎಷ್ಟು ಇಂಪಾರ್ಟೆಂಟು, ಹೋದ್ಮೇಲೆ ಅದರ ಬಗ್ಗೆ ಕಾಳಜಿ ವಹಿಸೋದು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪದವೀಧರ ನಾವು ನೀವೆಲ್ಲ ಪದವೀಧರರಿದ್ದೀವಿ, ನಾಳೆ ಏನಾದರೂ ನಮ್ಮ ಕಷ್ಟಗಳಿದ್ರೆ ಬೇರೆಯವ್ರು ಕೇಳೋದ್ರ ಬದಲು ನಾವು ನಿಮ್ಮನ್ನ ಚುನಾವಣೆ ಮಾಡಿ ಕಳಿಸಿದೀವಿ, ನಮ್ಮ ಕಷ್ಟ ಸುಖಕ್ಕೆ ನೀವು ಸ್ಪಂದಿಸಬೇಕು ಅಂತ ಅದಕ್ಕೆ ಹೇಳಲಿಕ್ಕೆ ಒಬ್ಬ ಯೋಗ್ಯವಾದ ವ್ಯಕ್ತಿ ಅಂದ್ರೆ ನನಗೆ ಉದಯ್ ಸಿಂಗ್ ಅನ್ಸುತ್ತೆ. ಆ ದೃಷ್ಟಿಯಲ್ಲಿ ನಾನು ಇವತ್ತು ನಿಮ್ಮೆಲ್ಲರ ಒಟ್ಟಿಗೆ ಕೂತ್ಕೊಂಡು, ಅದರೊಳಗಾಗಿ ಮಾಧ್ಯಮ ಮಿತ್ರಗಳು ನಾವು ಹೇಳಿದ ವಿಚಾರಗಳನ್ನು ಸಮಾಜಕ್ಕೆ ಕರೆಕ್ಟಾಗಿ ತಲುಪಿಸುವಂತ ಕೆಪಾಸಿಟಿ ಇರೋರು ನೀವು ಮಾತ್ರ. ಹಂಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿಯ ಪ್ರೆಸ್ ಕ್ಲಬ್ ಮೀಟಿಂಗು ಕರೆದಾಗೆ ನಾನು ಇರೋ ಕೆಲಸ ಬಿಟ್ಟು ಬಂದಿದ್ದೀನಿ. ಅದರೊಳಗೆ ರಾಮನಗರದ ನಿಮ್ಮಂತ ಗ್ರಾಜ್ಯುಯೇಟ್ಸು ಎಲ್ಲ ವಿದ್ಯಾವಂತರು, ಸಾಮಾಜಿಕ ಕಳಕಳಿ ಉಳ್ಳುವಂಥವ್ರು. ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಮೆಂಬರ್ಶಿಪ್ ಮಾಡಬೇಕು, ಜನರಲ್ ಎಲೆಕ್ಷನ್ ಇದ್ದಂಗಲ್ಲ. ಆಗ್ಲೇ ಇವರು ತಿಳಿಸ್ದಂಗೆ ಮೋರ್ ದೆನ್ 1 lakh ವೋಟರ್ಸ್ ಇದ್ದಾರೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ. ಬಟ್ ತುಂಬಾ ಜನ ಗ್ರಾಜ್ಯುಯೇಟ್ಸ್ ಇದ್ದಾರೆ, ಎಲ್ಲರೂ ಮೆಂಬರ್ಶಿಪ್ ಆಗಿರಲ್ಲ. ಬಟ್ ಆಗಿದ್ರೆ ಒಳ್ಳೇದಿರ್ತಿತ್ತು. ಆಗಿರೋ ಗ್ರಾಜ್ಯುಯೇಟ್ಸ್ ಎಲ್ಲ ನಮ್ಮ ಉದಯ್ ಸಿಂಗ್ ಅವರ ಕ್ರಮ ಸಂಖ್ಯೆ 6, ಚುನಾವಣೆ ಮುಂದಿನ ತಿಂಗಳು 3ನೇ ಜೂನ್ 3. ದಯವಿಟ್ಟು ಎಲ್ಲಾ ಗ್ರಾಜ್ಯುಯೇಟ್ಸ್ ಬಂದು ನಿಮ್ಮ ಸ್ನೇಹಿತರುಗಳಿಗೆ ದಯವಿಟ್ಟು ಹೇಳಿ ನಮ್ಮ ಉದಯ್ ಸಿಂಗ್ ಅವರಿಗೆ. ಇದರಲ್ಲಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ, 15 ಜನ 16 ಜನ ಇದ್ದಾರೆ. ಅಷ್ಟು ವ್ಯಕ್ತಿಗಳ ಮಧ್ಯೆ ಉದಯ್ ಸಿಂಗ್ ಅವರು ಉತ್ತಮರು ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಕೂತಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನ್ಯೂಸ್ 42 ಕನ್ನಡ.